ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಅವರು ಸರ್ವ ಸಂಘ ಪರಿತ್ಯಾಗಿಗಳು ಕೂಡ. ಅದಕ್ಕೇನೆ ಕಾವ್ಯಕ್ಕೆ ಅಷ್ಟೊಂದು ಮಾನ್ಯತೆ ಇದೆ. ಸಮಾಜದ ವಿವಿಧ ಸ್ತರದ ಜನರನ್ನ ಒಗ್ಗೂಡಿಸಿ ಇಡೀ ಸಮಾಜವನ್ನ ಧರ್ಮ, ನ್ಯಾಯ, ಸತ್ಯದ ಹಾದಿಯಲ್ಲಿ ನಡೀಲಿಕ್ಕೆ ಮಾರ್ಗದರ್ಶನವನ್ನು ಅವತ್ತು ಮಾಡಬೇಕು. ಕೆಲವು ಮಠಾಧೀಶರು ಅಂತ ಹೇಳಿದ್ರೆ, ಒಂದು ಜಾತಿ, ಒಂದು ಪಕ್ಷ, ಒಬ್ಬ ವ್ಯಕ್ತಿ ಪರವಾಗಿ ನಿಲ್ಲುವುದು ಸರಿಯಲ್ಲ. ಅವರಿಗೆ ಯಾಕೆ ಆ ಬಡವೆ ಸೇರಿ ನಮ್ಮ ರಾಜ್ಯದ ರಾಜಕಾರಣ ಒಟ್ಟಾರೆ ತುಂಬಾ ಕೊಳಕಾಗಿದೆ. ಆ ಕೊಳಕನ್ನ, ಆ ಅಂಕು ಡಂಕುಗಳನ್ನ ತಿದ್ದಲಿಕ್ಕೆ ಮಾರ್ಗದರ್ಶನ ಮಾಡಬೇಕಾಗಿರೋದು ಧರ್ಮಗುರು. ನಮ್ಮದು ಧರ್ಮ ನಿರಪೇಕ್ಷಿತ ರಾಷ್ಟ್ರ. ಧರ್ಮಾತೀತವಾಗಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅವರ ನುಡಿಯಲ್ಲಿ ಅಲ್ಲ, ನಡೆಯಲ್ಲಿ ಇರಬೇಕಾಗಿ ಅದನ್ನು ನಾವು ಹೆಚ್ಚಾಗಿ ಬಯಸ್ತೀವಿ. ಸಮಾಜದ ವಿವಿಧ ಜಾತಿ, ಧರ್ಮ, ಮತಗಳನ್ನು ಬೆಸೆದು ಒಂದುಗೂಡಿಸುವ ಕೆಲಸ ಸೂಜಿ ಕೆಲಸ. ಅವರಿಂದ ಆಗಬೇಕು. ಆದರೆ ಈಗ ಜಾತಿ ಕೇಂದ್ರಿತವಾಗಿ ಬ್ಯಾಟಿಂಗ್ ಮಾಡ್ತಿರೋದನ್ನು ನೋಡಿದರೆ ದುಃಖ ಆಗ್ತದೆ. ಈ ಭಿನ್ನ ಭೇದಗಳಿಗೆ ಮದ್ದು ಅಥವಾ ಮೂಲಮು ಅಂತ ಏನು ಹೇಳ್ತೀರಿ, ಹಚ್ಚುವ ಕೆಲಸ ಅವರಿಂದ ಆಗಬೇಕಾಗಿತ್ತು. ಮದ್ದರಿಬೇಕಾಯ್ತು, ಮೂಲಮು ಹಚ್ಚಬೇಕಾಗಿತ್ತು. ಇದನ್ನ ನಾವು ಮೇಲೆ ಆರೋಪ ಮಾಡ್ತಿಲ್ಲ, ಇದು ವಿನಮ್ರ ವಿನಂತಿ ಅಂತ ಮೊದಲೇ ಹೇಳಿದೆ ನಾನು. ಸರ್, ವಿಷಯ ಡೈವರ್ಟ್ ಆಗತ್ತೆ ಸರ್. ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಅದನ್ನೇ ಬಂದಿದ್ದು. ನಿಲ್ಲಿಸ್ಬೋದು. ದನ ಹಾಕ್ತೀವಿ, ಊರಿದರೆ ಆರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಧರ್ಮದವರು, ಜಾತಿಯವರು, ಆ ಧರ್ಮಗಳು ಅವರವರ ಸಮುದಾಯ, ಜಾತಿ ಪರ ನಿಂತು ಬಿಟ್ಟರೆ ಗತಿ ಏನಾಗ್ತದೆ ಹೇಳಿ? ಧರ್ಮ ರಕ್ಷಕರೇ ಅಧರ್ಮವನ್ನು ಪೋಷಿಸಿದಂತಾಗ್ತದೆ. ಅವ್ರು ಯಾರು ಒಡೆಯುವ ಕೆಲಸ ಮಾಡೋದು ಬೇಡಿ ಅಂತೇಳಿ ಮತ್ತೆ ವಿನಂತಿ ಮಾಡ್ಕೊತೀನಿ. ಒಂದುಗೂಡಿಸುವ ಕೆಲಸ